ಗದಗ ಜಿಲ್ಲೆಯಲ್ಲಿ ಕೈಕೊಟ್ಟ ಮಳೆ ರೈತರು ಕಂಗಾಲಾಗಿದ್ದಾರೆ. ಕೈಕೊಟ್ಟಿದೆ ಮಳೆ, ಹಾಗಾಗಿ ಇಟ್ಟಿರುವಂತಹ ಬೆಳೆ ಸಂಪೂರ್ಣವಾಗಿ ಬಾಡು ಹೋಗ್ತಾ ಇದೆ. ರೈತರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆನಲ್ಲಿ ಬರಗಾಲ, ಮತ್ತೊಂದ್ ಕಡೆನಲ್ಲಿ ಹೆಚ್ಚಿನದಾಗಿ ಮಳೆ ಕೂಡ ಆಗ್ತಾ ಇದೆ. ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಎರಡೂ ಕಡೆನೂ ಎರಡೂ ರೀತಿಯಲ್ಲೂ ಕೂಡ ಆಗ್ತಾ ಇರುವಂತದ್ದು. ಮಳೆ ಕೈಕೊಟ್ಟಿದ್ರಿಂದ ರೈತರು ಅವರ ಬದುಕೆ ಅಲ್ಲೋಲ ಕಲ್ಲೋಲ ಆಗಿದೆ. ಗದಗ ತಾಲೂಕು ಶಿರುಂಚ ಗ್ರಾಮದಲ್ಲಿ ಘಟನೆ ನಡೆದಿದೆ. 4 ಎಕರೆಯಲ್ಲಿ ಜೋಳ ಬಿತ್ತನೆ ಮಾಡಿದ್ದಂತಹ ರೈತರು ಸುಮಾರು 40,000 ಖರ್ಚು ಮಾಡಿದ್ದಾರೆ ಆ ಬೆಳೆಯನ್ನ ತೆಗೆಯೋದಕ್ಕೆ. ರೈತ ಶಂಕರಪ್ಪ ಮಲಕಾಜಪ್ಪ ಗುಡ್ಡದ ಎಂಬ ರೈತ ಮಳೆ ಬಾರದಿದ್ದಕ್ಕೆ 4 ಎಕರೆ ಬೆಳೆ ನಾಶ ಆಗೋಗಿದೆ. ರೈತ ಕಣ್ಣೀರಿಡ್ತಿದ್ದಾರೆ, ಏನ್ ಮಾಡಬೇಕು ಅಂತ. ಬರಗಾಲ ಘೋಷಣೆ ಮಾಡಿ ಅಂತ ರೈತ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಗದಗ ಜಿಲ್ಲೆಯಾದ್ಯಂತ ಮಳೆ ಕೈ ಕೊಟ್ಟಿದೆ, ಹಾಗಾಗಿ ರೈತರು ಕಂಗಾಲಾಗಿರುವಂತದ್ದು. ಕೈ ಕೊಟ್ಟಿದ್ರಿಂದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. 40,000 ಖರ್ಚು ಮಾಡಿದ್ದೀವಿ, ಇವಾಗ ಬೆಳೆನೂ ಇಲ್ಲ, ಈ ಕಡೆನಲ್ಲಿ ಮಳೆನೂ ಇಲ್ಲ, ಏನ್ ಮಾಡಬೇಕು? ಅಟ್ಲೀಸ್ಟ್ ಬರಪೀಡಿತ ಪ್ರದೇಶ ಅಂತನಾದ್ರೂ ಸರ್ಕಾರ ಘೋಷಣೆ ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದಾರೆ. ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಇವಾಗ ಡಿ.ಕೆ.ಶಿ ಅವರು ಸಚಿವರಿಗೆ ಸೂಚನೆ ಕೊಟ್ಬಿಟ್ರು, ನೀವು ಪ್ರತಿ ಬಾರಿನೂ ಕೂಡ ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಬೇಕು, ಬರಗಾಲ ಇದ್ಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅಂತ. ಅದ್ಯಾವುದು ಕೂಡ ಆಗಿಲ್ಲ. ನೋಡ್ರಿ, ಇದು ನಮ್ಮ ರೈತರ ಗೋಳ. ಇವತ್ತಿನವರೆಗೂ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಒಬ್ಬರು ಇಲ್ಲಿ ಬಂದಿಲ್ಲ. ಅವರ ಕಷ್ಟ ಮತ್ತು ಸುಖದ ಬಗ್ಗೆ ಏನು ವಿಚಾರ ಇಲ್ಲ. ಎಲೆಕ್ಷನ್ ಇದ್ದಾಗ ಆಟ ಬರ್ತಾರ, ಪ್ರಚಾರ ಮಾಡ್ತಾರ, ಗೆದಿತಾರ, ತಮ್ಮ ಪಾಡಿಗೆ ತಾವು ಹೋಗ್ತಾರ. ಇದು ಗದಗ ಜಿಲ್ಲಾ, ಗದಗ ತಾಲೂಕು, ಶಿರುಂಜ ಗ್ರಾಮ. ಇಲ್ಲಿರುವಂಥ ರೈತರ ಪರಿಸ್ಥಿತಿ ಇದು. 4 ಎಕರೆ ಹೊಲದಾಗ ಗೋವಿನ ಜೋಳ ಬಿತ್ತಿ ಅದಕ್ಕೆ ಬೀಜ ಗೊಬ್ಬರ ಎಲ್ಲ ಹಾಕಿ ಮಳೆ ಕೈ ಕೊಟ್ಟಿರುವಂಥ ಸಂದರ್ಭದೊಳಗೆ ರೈತರ ತಲೆ ಕೈ ಹೊತ್ತು ಇವತ್ತು ಏನು ಮಾಡತ್ತಾರಪ್ಪ ಅಂತಂದ್ರೆ ನಮ್ಮೂರಾಗ ಪ್ರತಿಯೊಬ್ಬ ರೈತರು ಕೂಡ ಕುರಿ ಹೆಚ್ಚಿ ಮೇಯಿಸುವಂಥ ಪರಿಸ್ಥಿತಿ ಬಂದೈತಿ. ಇದಕ್ಕೆ ಜನಪ್ರತಿನಿಧಿಗಳ ಬಂದು ಉತ್ತರ ಕೊಡ್ಬೇಕು. ಇತ್ಲಾಗ ಕೃಷಿ ಇಲಾಖೆಯವರು ಬಂದು ಉತ್ತರ ಕೊಡ್ಬೇಕು. ನಮ್ಮ ಈಗೇನೈತಲ್ಲ ಇದು ಕಾಂಗ್ರೆಸ್ ಗೋರ್ಮೆಂಟ್ ತಮ್ಮ ಕುರ್ಚಿಗೋಸ್ಕರ ಬಡದಾಡಕತ್ತಾರ ಹೊರತು ರೈತರ ಸಮಸ್ಯೆಗಳ ಬಗ್ಗೆ ಒಟ್ಟ ವಿಚಾರ ಮಾಡ್ತಾ ಇಲ್ಲ. ಬರ ಅಂತೂ ಬಂದೈತಿ, ಇದು ಅವ್ರ ಕೈಯಂದು ಅಲ್ಲ, ನಮ್ಮ ಕೈಯಂದು ಅಲ್ಲ. ಈ ಬರ ಬಂದಿದ್ದಕ್ಕೆ ಪ್ರತಿಯೊಬ್ಬ ರೈತರಿಗೂ